వాడు ఎవడో ఫోన్ చేసింటే మన పెండ్లాం ఎక్కడో పోయిందంటరా, నన్ను ఫోన్ చేస్తాను అప్పటి ఇంకా టార్చర్ చేస్తా ఉన్నాడురా. ఏమని సక్క తెలియదురా, ఇప్పుడు అత్తయ్య అని చెప్తాను, నీ ఫోన్ చేసి మాట్లాడరా. నా కొడుకు నాకు రిపీటెడ్ గా కాల్ చేసి తలిచింటూ ఉన్నాడు. నంబర్ ఏనా కావాలి? ఎవడో వాడికి నా పేరు కూడా తెలుసు, లోపలికే ఊరికి నాకు తలిచింటే. ನಮಸ್ಕಾರ ಎಲ್ಲರಿಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ಜಿ ಸುನಿಲ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಟ್ರ್ಯಾಪ್ನಲ್ಲಿ ಬಂದು ನೆನ್ನೆ ಪೇಪರ್ ಓದ್ತಾ ಇದ್ದೆ, ಅವಾಗ ಒಂದು ವಿಚಾರ ಕಾಣಿಸ್ತು. ಅದರಲ್ಲಿ ಏನಂತಂದರೆ, ಇತ್ತೀಚಿನ ದಿನಗಳಲ್ಲಿ ಜನರು ಚಿಕ್ಕ ಚಿಕ್ಕ ವಿಚಾರಗಳಿಗೂ ಸೂಸೈಡು ಅಂಥದ್ದು ಇಂಥದ್ದು ಅಂತ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಮನೆಯಲ್ಲಿ ಟ್ರಿಪ್ ಕಳಿಸಿಲ್ಲ ಅಂತೇಳಿ ಒಬ್ಬರು ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ದಾರೆ. ಸೊ ಇದೇ ವಿಚಾರ ಒಂದು ಟ್ರ್ಯಾಪ್ ಮಾಡೋಬ್ರಿಗೆ ಅಂತ ನಾನು ಯೋಚನೆ ಮಾಡ್ತಿರ್ಬೇಕಾದ್ರೆ ನನಗೆ ಲೊಕೇಶನ್ ಅವ್ರು ಮೆಸೇಜ್ ಕಳಿಸ್ತಾರೆ, ಗಾಯತ್ರಿ ಅನ್ನೋ ಸಕ್ಕತ್ತಾಗಿ ಟ್ರ್ಯಾಪ್ ಮಾಡಿ ಅಂತ. ಸೊ ಬನ್ನಿ, ಇದೀಗ ನಾನು ಕಾಲ್ ಮಾಡ್ತಾ ಇದ್ದೀನಿ. ಗಾಯತ್ರಿ. ಹಲೋ ಹಲೋ, ಹೇಳಿ. ಇದು ನೀವು ಗಾಯತ್ರಿ ಅವರ ಮಾತಾಡ್ತಾ ಇರೋದೆ? ಹೌದು, ನೀವು? ಮಗೇಶ ಅಂತ ಹೇಳ್ಬಿಟ್ಟು. ಎಲ್ಲಿರೋದಮ್ಮ ನೀವು? ಯಾಕಪ್ಪ, ನೀವ್ಯಾರು? ಹೇಳಿ, ನಾನು ಏನೋ ನಿಮ್ಮನ್ನು ಕೇಳ್ಬೇಕು. ನೀವು ಕರೆಕ್ಟ್ ಆಗಿ ಹೇಳಿ. ನೀವು ಫೋನ್ ಮಾಡ್ಬಿಟ್ಟು ಎಲ್ಲಿರೋದು ಅಂತ ಕೇಳಿದ್ರೆ ಹೆಂಗೆ? ನೀವ್ ಯಾರು ಫಸ್ಟ್ ಆಫ್ ಆಲ್? ಅಮ್ಮ, ಮಗ, ತಾಯಿ, ಇದೇನು ಫೋನಲ್ಲಿ ನೀವು ಎಲ್ಲಿದ್ದೀರಾ ಅಂತ ಕಾಣಿಸುತ್ತಾ? ನಾನೇನು ವಿಡಿಯೋ ಕಾಲ್ ಮಾಡಿದ್ದೀನ? ಆಡಿಯೋ ಫೋನ್ ಮಾಡಿರೋದಲ್ವಾ? ಅಲ್ಲಪ್ಪ, ನೀವ್ ಯಾರು? ನಿಮ್ಗೆ ಏನಕ್ಕೆ ನಾನು ಎಲ್ಲಿದ್ದೀನಿ ಅಂತ ಕೇಳ್ತಾ ಇದ್ದೀರಾ? ನನ್ ನಂಬರ್ ಹೆಂಗ್ ಸಿಕ್ತು? ಏನ್ ವಿಷಯವಾಗಿ ಕಾಲ್ ಮಾಡಿದೀರಾ? ಅಲ್ಲ, ನಾನು ಎಲ್ಲೋ ನನ್ನ ಹೆಣ್ತೀನಿ ಈ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳೋದು ಅಂತ ಅನ್ಕೊಂಡಿದ್ದೆ. ಇಲ್ಲಿ ನನ್ನ ಹೆಣ್ತಿ ಅವ್ರ ಅಮ್ಮ ಆಡ್ದಂಗೆ ಆಡ್ತಾ ಇದ್ರಲ್ಲ ನೀವು, ಯಾಕೆ? ಯಾಕಪ್ಪ ನೀನ್ ಫೋನ್ ಮಾಡ್ಬಿಟ್ಟು ಇಲ್ದೇ ಇರೋದೆಲ್ಲ ಮಾತಾಡ್ತಾ ಇದೀಯಾ? ಇಲ್ದೇ ಅಯ್ಯೋ ದೇವ್ರೆ. ಅಲ್ಲ, ಏನಕ್ಕೆ ಫೋನ್ ಮಾಡ್ತಾ ಇದ್ದೀರಾ ನೀವು? ನನಗೆ ಫೋನ್ ಮಾಡಿ ಏನ್ ಕೇಳ್ತಾ ಇದ್ದೀರಾ ನೀವು? ಅದು ಇನ್ನ ಶುರುನೇ ಮಾಡಿಲ್ಲ, ಇಲ್ದೇ ಇರೋದು ಕೇಳ್ತಾ ಇದೀನಿ ಅಂತ ಹೇಳಿದ್ರದು ನೀವು. ನಾನು ಏನು ಕೇಳಬೇಕು ನಿಮ್ಗೆ? ಇದೇನು ಹಿಂಗೆ ನೀವು ಬಾಯಿ ಮುಚ್ಚಿಸ್ತಾ ಇದ್ದೀರಲ್ಲ? ಬಾಯಿಯನ್ನ ಮುಚ್ಚೋದು? ನೀವ್ ಯಾರು ಅಂತ ಕೇಳ್ತಾ ಇದೀನಿ. ಅದನ್ನ ನೀವು ನನ್ನ ನಂಬರ್ ಫೋನ್ ಮಾಡ್ಬಿಟ್ಟು ನನಗ್ ಕೇಳ್ತಾ ಇದೀರಾ ನೀವು? ಅಮ್ಮ, ತಾಯಿ, ನೀವು ಕೇಳಕ್ಕೆ ಒಂದು ರೀತಿ ಒಂದು ನೀತಿ ಅಂತ ಇರ್ತದೆ. ಅದು ಬಿಟ್ಟು ನೀವು ಈ ತರ ನೀತಿ ಅಮ್ಮ, ನಾನು ಏನು ಇಲ್ಲ ರೀ ನಿಮ್ಮನ್ನ. ಇನ್ನು ನೀವು ಸಡನ್ ಆಗಿ ಫೋನ್ ಮಾಡ್ಬಿಟ್ಟು ಗಾಯತ್ರಿ ಅವರ ನೀವ್ ಎಲ್ಲಿರೋದು ಅಂತ ಕೇಳ್ತಾ ಇದೀರಾ. ಸರಿ, ಹಂಗಾದ್ರೆ ನಿಮ್ಗೆ ಅಪಾಯಿಂಟ್ಮೆಂಟ್ ತಗೊಂಡು ನಾನು ಫೋನ್ ಮಾಡ್ಬೇಕಾ? ನೀವ್ ಯಾರ್ರಿ ನೀವು ಫಸ್ಟ್ ಆಫ್ ಆಲ್? ಮಗೇಶ ಅಂತ ಹೇಳ್ಬಿಟ್ಟು ನಿಮ್ಗೆ ಯಾಕೆ ಹಿಂಗ ಆಡ್ತಾ ಇದ್ದೀರಾ ಅಂತ ಏನಾದ್ರೆ ನಿಮ್ಗೆ ಮನೇಲಿ ಜಗಳ ಗಿಗಳ ಆಯ್ತಾ? ಯಾಕೆ ಇದು ಅದೇನೋ ಎಲ್ಲದೂ ಕೋಪ ತಂದು ನನ್ನ ಮೇಲೆ ತೀರಿಸ್ತಾ ಇದ್ರಿ ನೀವು? ಏನು ಹೇಳಿಲ್ಲ ರೀ. ನೀವ್ ನನಗ್ ಫೋನ್ ಮಾಡ್ಬಿಟ್ಟು ಎಲ್ಲಿದ್ಯಾ ಅಂತ ಕೇಳಿದ್ರೆ ನಾನು ಏನ್ ಹೇಳಿ ನಿಮ್ಗೆ? ಮತ್ತೆ ಇನ್ಯಾರು ನಿಮ್ಮ ಡ್ಯಾಡಿನ ಕೇಳಲ್ಲ ನಾನು ಫೋನ್ ಮಾಡ್ಬಿಟ್ಟು? ರೀ, ನಿಮ್ಗೆ ಏನ್ ಬೇಕ್ರಿ? ಅಲ್ಲ, ಫಸ್ಟ್ ನೀವು ಯಾರು ಮಾತಾಡ್ತಾ ಇರೋದ? ರೀ, ನಿಮ್ ಹೆಸರು ಮಹೇಶ ಅಂತ ಹೇಳಿದ್ರಲ್ಲ, ನನ್ನ ಹೆಸರು ಗಾಯತ್ರಿ. ಹೇಳಿ. ಇಲ್ಲ, ನೀವು ಅದನ್ನೇ ಸರಿಯಾಗಿ ಕೇಳಿಸ್ಕೋಬೇಕು. ಮಹೇಶ ಎಲ್ಲ ಮಾತಾಡ್ತಾ ಇರೋದು, ಮಗೇಶ ಅಂತ ಹೇಳ್ಬಿಟ್ಟು. ಮಗೇಶನಾ? ಆಯ್ತು, ಮಗೇಶ ಅವ್ರೆ ಹೇಳಿ. ನನಗೆ ಇಲ್ಲಿ ಮನೆಯಲ್ಲಿ ನನ್ನ ಹೆಂಡತಿ ಜೊತೆನೆ ಮಾತಾಡಕ್ಕೆ ನನಗೆ ಭಯ ಆಯ್ತೈತೆ ಬೆಳಗ್ಗೆಯಿಂದ. ನೀವು ಫೋನ್ ಮಾಡಿದ್ರೆ ಹಿಂಗ್ ಮಾತಾಡ್ಸಿದ್ರೆ ನನಗೆ ಇನ್ನ ಭಯ ಆಯ್ತದೆ. ನೀವು ಸರಿಯಾಗಿ ಮಾತಾಡ್ಬೇಕು. ಏನಕ್ಕೆ ಸರ್, ನಿಮ್ ಹೆಂಡತಿಗೆ ನೀವು ಭಯಪಡಾಗಿದ್ರೆ ನಿಮಗ್ ನನ್ ನಂಬರ್ ಹೆಂಗ್ ಸಿಕ್ತು? ನನಗೇನಕ್ ಕಾಲ್ ಮಾಡಿದೀರಾ? ಹೇಳ್ತೀನಿ. ಏನ್ ವಿಷಯ? ಇಲ್ಲಿ ನೆನ್ನೆ ರಾತ್ರಿ ಅವಳು ಮಂಗಳೂರಕ್ಕೆ ಹೋಗ್ಬೇಕು ನೆಕ್ಸ್ಟ್ ವೀಕು ಟ್ರಿಪ್ಗೆ ಅಂತ ಕೇಳಿದ್ದು ನನಗೆ. ನಾನು ನಾಳೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ಬೆಳಗ್ಗೆ ಆಫೀಸಿಗೆ ಬಂದ್ಬಿಟ್ಟೆ. ಇಲ್ಲಿ ಟಿವಿಲಿ ನೋಡಿದ್ರೆ ಇಲ್ಲಿ ಯಾವುದೋ ಒಂದು ಲೇಡೀಸ್ ಅಮ್ಮ ಗಂಡನಕ್ಕೆ ಎಲ್ಲೋ ಟ್ರಿಪ್ ಕರ್ಕೊಂಡು ಹೋಗು ಅಂತ ಕೇಳಿದ್ಲಂತೆ. ಕರ್ಕೊಂಡು ಹೋಗಿಲ್ಲ ಅಂತ ಹೇಳ್ಬಿಟ್ಟು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡ್ಬಿಟ್ಟವ್ರೆ. ಅದೇ ನ್ಯೂಸ್ ಚಾನಲಲ್ಲಿ ಬರ್ತೈತೆ. ನಾನು ಬರ್ಬೇಕಾದ್ರೆ ಅದೇ ಹಾಕೊಂಡು ಕೂತ್ಕೊಂಡು ನೋಡ್ತಾ ಇಲ್ಲ ಇವಳು. ಇವಾಗ ನೋಡಿದ್ರೆ ನನಗೆ ನೆಕ್ಸ್ಟ್ ವೀಕ್ ಇವಳಿಗೆ ಟ್ರಿಪ್ ಕರ್ಕೊಂಡು ಹೋಗಕ್ಕೆ ಆಯ್ತಾ ಇಲ್ಲ. ಇವಾಗ ಅವಳ ಹತ್ರ ಹೆಂಗಿ ಎಲ್ಲಿ ಬೇಡ ಅಂತ ಅನ್ನೋದೇ ನನಗೆ ಯೋಚನೆ ಆಯ್ತಾ ಇತ್ತು. ಸರಿ ಸರ್, ಮಗೇಶ್ ಅವರೇ, ಇದು ನಿಮ್ಗೆ ನಾನು ಒಂದ್ ಹೇಳ್ತೀನಿ ಕೇಳಿ. ಅಯ್ಯೋ, ನೀವು ಹೇಳೋದಾದ್ರೆ ಎಲ್ಲ ಅವಳಿಗೆ ಹೇಳಿ. ಅಪ್ಪ ಪುಣ್ಯಾತ್ಮ, ನನಗೆ ನೀನ್ ಯಾರು ಅಂತಾನೂ ಗೊತ್ತಿಲ್ಲ. ಕೇಳಿಲಿ, ನೀವು ನನಗ್ ಫೋನ್ ಮಾಡಿ ಯಾಕ್ರಿ ಹಾಕ್ಕೊತಾ ಇದೀರಾ? ನೀವು ನಿಮ್ ಮೆಂತಿ ಹತ್ರ ಮಾತಾಡ್ರಿ. ನಾನೇ ನಿಮ್ ಮೆಂತಿ ಫ್ರೆಂಡಾ? ನೀವ್ ನನಗೆ ಹೇಳೋದಿಕ್ಕೆ? ಇಡಪ್ಪ ಫೋನು. ಹಲೋ. ಹಲೋ. ಹೇಳಿ.
ಅಲ್ಲಮ್ಮ ನೀನು ಗಾಯತ್ರಿ ಅಂತ ಹೆಸರು ಇಟ್ಕೊಂಡ್ಬಿಟ್ಟು ದ್ಯಾವ್ರ ಹೆಸರು ಅಪ್ಪ ನೀನ್ ಇಡಪ್ಪ ಸಮಯ ನೀನ್ ಇಡು ನೀನ್ ಹೆಂಡತಿ ಪ್ರಾಬ್ಲಮ್ ನೀನ್ ಸಾರ್ಟ್ ಔಟ್ ಮಾಡಿ ಯಾವ್ದೋ ಒಂದ್ ನಂಬರ್ ಫೋನ್ ಬಿಟ್ಟು ನನ್ ಯಾಕಪ್ಪ ಹಾಕೋತಾ ಇದೀಯ ನೀನು ಸುಮ್ನೆ ಮತ್ತೆ ಮತ್ತೆ ಕಾಲ್ ಮಾಡ್ಬೇಡಿ ನೀವ್ ಏನಾದ್ರೂ ಹಿಂಗೆ ಕಾಲ್ ಮಾಡ್ತಾ ಇದ್ರೆ ನೆಕ್ಸ್ಟ್ ನಾನ್ ಕಂಪ್ಲೇಂಟ್ ಮಾಡ್ಬೇಕಾಗತ್ತೆ. ಇಡ್ರಿ ಫೋನು. ನಂಬರ್ ಯಾರು ಕೊಟ್ಟರು ಅವ್ರು ಕಾಲ್ ಮಾಡಿ ಕಂಪ್ಲೇಂಟ್ ಆಕ್ಷನ್ ಆಗಿದೆ. ಹಲೋ ಹಲೋ ಮಿಸ್ಟರ್ ಲೋಕೇಶ್ ನಮಸ್ಕಾರ. ಹಾ ಹೇಳಿ. ನಮಸ್ಕಾರ. ಆರ್.ಜೆ. ಸುನಿಲ್ ಅಂದ್ಬಿಟ್ಟು ಮಾತಾಡೋದು. ಸರ್ ನಮಸ್ತೆ ಹೇಳಿ. ಯಾರ್ ನಂಬರ್ ಕಳ್ಸಿದ್ರಿ? ಸರ್ ನಮ್ಮ ಸಿಸ್ಟರ್ ನಂಬರು. ಅವ್ರಿಗೆ ಕಾಲ್ ಆಗ್ತೀರಾ ಇವಾಗ? ಹಾ ಸರ್. The person you are speaking with has put your call on. హలో హలో యాలక కాల్ కనెక్ట్ అవుతానులే. వాడు ఎవడో ఫోన్ చేసింటే మన పెండ్లాం ఎక్కడో పోయిందంటరా నన్ను ఫోన్ చేసుకున్నప్పుడు ఇంకా టార్చర్ చేస్తా ఉన్నాడురా. ఏమని సక తెలియదురా. ఇప్పుడు అత్తయ్య అని చెప్తాను నీ ఫోన్ చేసి మాట్లాడరా. నా కొడుకు నాకు రిపీటెడ్ గా కాల్ చేసి తలిచింటూ ఉన్నాడు. నంబర్ ఏనా కావాలి? చూడు వాడికి నా పేరు కూడా తెలుసు లోపలికి ఊరికి నాకు తలిచింటే ఏమంటా ఏం నాకు ఫోన్ చేసి మన పెండ్లాం ఎక్కడో పోయిందంట. నాకేం చేసి నా పెండ్లాం చెప్పాలి ఏమేమో మాట్లాడుతా ఉన్నాను. కట్టలో ఫోన్ చేస్తాడు. మీరు ఏం టార్చర్ చేస్తాడు చూడు. ఎంత ఫోన్ చేసిండరా ఒకసారి లైన్ తీసుకున్నాక చేస్తానే ఉన్నాడు చూడు. 7 times చేసిండాడు. ఓకే ఓకే ఓకే. ಹಲೋ ಹಲೋ ಯಾರಮ್ಮ ಇದೆ? ಲೋಕೇಶ್. ಲೋಕೇಶ್ ನೀವ್ ಏನಕ್ಕನ ಈ ನಂಬರ್ ಕಾಲ್ ಮಾಡಿದ್ರೆ? ಯೋ ಶಾಮಿ ಅದನ್ನ ಕೇಳಕ್ಕೆ ನೀನ್ ಯಾರಪ್ಪ ದೊಡ್ಡ ಮನುಷ್ಯ? ಏಯ್ ಯಾವನ್ ಮಾತಾಡ್ತಿರೋದ್ ನೀನ? ಏಯ್ ಉದ್ದ ಆಗ್ಬಾರ್ದು ಹೇಳ್ತಾ ಇದೀನಿ ನಾನು. ಸುಮ್ಕೆ ಇಲ್ಲಿ ಯಾರಿಗ್ ನೀನ್ ಯಾವ ನಮ್ಮಮ್ಮನ ಕಾಲ್ ಮಾಡ್ಬಿಟ್ಟು ನಿನ್ ಬಾಧೆಗಳು ಹೇಳ್ಕೊಳಕ್ಕೆ ಹೋಗಿ ನೀನ್ ಬಾರವನ್ ಕೇಳ್ಕೊ. ನೀನ್ ಯಾವ ನಮ್ಮಮ್ಮನ ಹತ್ರ ಬಂದ್ ಏನೋ ಮಾತಾಡಕ್ಕೆ? ಸೆಂಟರ್ ಅಲ್ಲಿ ಯಾವನ ಇವನು ರಾವಣ ಬಂದಾಗ ಬತ್ತಾವಣೆ. ಏಯ್ ಯಾರಪ್ಪ ನೀನು? ಮಕ್ಕಳಂಗಿರ್ಬೇಕು. ಏಯ್ ನಮ್ಮ ಅಮ್ಮ ಅದು ಅರ್ಥ ಆಯ್ತಾ? ಹೋಗ್ಬಿಟ್ಟು ಟಿವಿ 9 ಅಲ್ಲಿ ಹಾಕ್ಸು. ಮಾತುಗಳು ಜಾಸ್ತಿ ಬರಬಾರ್ದು. ನಿಂದು ಅಷ್ಟೇ ನಾಲ್ಕೆ ಉದ್ದ ಐತೈತೆ ಹೇಳ್ತಾ ಇದೀನಿ. ತಂದ್ಬಿಟ್ಟು ಕಟ್ ಮಾಡ್ಬಿಡ್ತೀನಿ. ಏಯ್ ನಾನ್ ಏನು ಮಾಡ್ಕೊಳಕ್ ಆಗಲ್ಲ. ನೀನು ಮಾತುಗಳು ನಿಂದ್ ಕರೆಕ್ಟ್ ಆಗಿ ಬರ್ಲಿ. ವಯಸ್ಸು ಜಾಸ್ತಿ ಇದೆಯಾ ನೀನ್ ಅಷ್ಟೇ. ಎಲ್ಲ ನಿನ್ ಲೊಕೇಶನ್ ಎಲ್ಲ ನಿಂದ ಎಲ್ಲಿಂದ ಕಾಲ್ ಮಾಡ್ತಿದ್ಯಾ ನೀನು? ಯಾವ್ದಾದ್ರು ಕೊರಿಯರ್ ಬಂದೈತಾ ನನ್ನ ಹೆಸರಲ್ಲಿ? ಏಯ್ ಕೊರಿಯರ್ ಅಲ್ವಾ ಮತ್ತೆ ಏನಿಗೆ ನೀನ್ ಕಾಲ್ ಮಾಡಿರೋದು? ಲೊಕೇಶನ್ ಅಲ್ಲಿ ನಾನೇ ಬರ್ತೀನಿ. ಒಂದು ನಿಮಿಷ. ನೀನ್ ಯಾಕಪ್ಪ ಒಳ್ಳೆ ಕೌರವ ಆಡ್ದಂಗ್ ಆಡ್ತಾ ಇದೀಯ, ದುರ್ಯೋಧನ ಆಡ್ದಂಗ್ ಆಡ್ತಿದ್ಯಾ? ಯಾಕೆ? ಏಯ್ ನೀನ್ ಯಾವ ನಮ್ಮಮ್ಮನ್ ಕಾಲ್ ಮಾಡ್ಬಿಟ್ಟು ಮಾತಾಡಕ್ಕೆ? ಮಗೇಶ ನಮ್ಮಮ್ಮ ಗೊತ್ತಾ ನೀವ್ ಯಾರಂತ? ಗೊತ್ತಲ್ಲ. ಗೊತ್ತಿಲ್ಲ ಅಂತವ್ರೆ? ಅವ್ರು ಗೊತ್ತಿಲ್ಲ ಅಂದ್ರೆ ನಾನೇನಪ್ಪ ಮಾಡ್ಲಿ? ನೀನ್ ಯಾಕೆ ಹಿಂಗ್ ಮಾತಾಡ್ತಾ ಇದೀಯ ನನಗೆ? ಮತ್ತೆ ನೀನ್ ಕಾಲ್ ಮಾಡ್ತಾ ಇರೋದು? ಕಾಲ್ ಮಾಡಿ ಏನಂಗ್ ಮಾತಾಡ್ತಿರೋದು? ಏಯ್ ನೀನು ಯಾವನು ಏನು ಅಂತ ಗೊತ್ತಿಲ್ಲ. ನೀನು ನನ್ನ ಬಗ್ಗೆ ಗೊತ್ತಿಲ್ಲ ಹೇಳ್ತಾ ಇದೀನಿ ಕೇಳು. ನಿನಗೆ ಜಾಸ್ತಿ ಮಾತಾಡ್ಬೇಡ ನೀನು. ಅಪ್ಪಿ ನೀನ್ ಜಾಸ್ತಿ ಮಾತಾಡ್ಬೇಡ. ಏನೇಳಿ ನಿಂದು? ಯಾವ ಏರಿಯಾ ನಿಂದು? ಯಾವ್ದ ಏರಿಯಾ ನಿಂದು? ಶ್ರೀರಾಮ್ಪುರ. ಮರ್ಯಾದೆ ಕೊಟ್ಟಿದೀನಿ, ಮರ್ಯಾದೆ ತಗೋ. ಜಾಸ್ತಿ ಮಾತುಗಳಾಯ್ತು ಅನ್ಕೋ ಅವಾಗ ಸರಿ ಇರಲ್ಲ. ಕೊಟ್ಟಿರೋ ಮರ್ಯಾದಿನೇ ನಾನು ಜೋಬಲ್ಲಿ ಇಟ್ಕೊಂಡು ಜೋಬೆ ತೂತಾಗೋಯ್ತು. ಚಿಕ್ಕ ಮಕ್ಳು ಹಂಗಿರ್ಬೇಕು. ನಡಿಯೋಲೇ ತಿಕ್ಕಲಂಗ ಆಡ್ತಾವ. ಏಯ್ ಚಿಕ್ಲು ನನ್ ಮನೇಲಿ ಇದೀನಿ. ನನ್ ಬಾಯಿಂದ ಬೇರೆ ಬೇರೆ ಮಾತುಗಳು ಬೈಸ್ಕೊಂಬೇಡ ಈಗ. ನನಗೂ ಬರಲ್ವಾ ಅವೆಲ್ಲ? ಹೇಯ್ ನೀನ್ ಯಾವನ ನಮ್ಮಮ್ಮನ್ ಕಾಲ್ ಮಾಡ್ದೆ ನೀನು? ಏನಕ್ಕ ಕಾಲ್ ಮಾಡ್ದೆ? ನಾನು ಏನಕ್ಕೆ ಕಾಲ್ ಮಾಡಿದೆ ಅಂತ ಲೋಕೇಶ್ ಹೇಳ್ತಾರೆ ಕೇಳು. ಇವನ ఏమమ్మ వీళ్ళు వచ్చి ఆర్జే సునీల్ అనేసి తెలుసా? ఎవరు మామ వాళ్ళు? లైన్ లో వాళ్ళు ఉన్నారు. ఆర్జే సునీల్ అనేసి నేనే ఫ్రాంక్ చేయమని నేనే నంబర్ ఇచ్చింది. ಇನ್ ಸ್ವಲ್ಪ ಹೊತ್ತು ಹೋಗಿದ್ರೆ ನನ್ ಬಾಯಲ್ಲಿ ಬರೀ ಇಂಗ್ಲಿಷೇ ಬರ್ತಾ ಇತ್ತು ಸರ್. ಮಗನ್ ಬಾಯಲ್ಲೂ ಬರ್ತು ಬಿಡಿ. ನಾನು ಸ್ಟಾರ್ಟ್ ಮಾಡ್ಲಿಲ್ಲ. ಸ್ವಲ್ಪ ಹೊತ್ತು ನಾನು ಆಕ್ಚುಲಿ ಡ್ರೈವ್ ಮಾಡ್ತಾ ಇದ್ದೆ. ನಿಂತ್ಕೊಂಡಿದ್ದಿದ್ರೆ ಫುಲ್ ಇಂಗ್ಲಿಷೇ ಬಂದ್ಬಿಡ್ತಾ ಇತ್ತು. ಇನ್ನೊಂದ್ ಏನಂದ್ರೆ ನಾನು ಅಷ್ಟು ಬೇಗ ಯಾರನ್ನು ಬೈಯೋದಿಲ್ಲ. ಇದು ನನ್ ಪರ್ಸನಲ್ ಫೋನು. ನಾನು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತೀನಲ್ಲ, ಯಾರೋ ಡಿಪ್ರೆಷನ್ ಅಲ್ಲಿ ಫೋನ್ ಮಾಡಿರ್ತಾರೇನೋ, ಯಾಕೆ ಸುಮ್ನೆ ನಾವೇನಾದ್ರು ಅಂದು ಅವ್ರೇನಾದ್ರು ಮಾಡ್ಕೊಳೋದು ಅಂತ ಯೋಚನೆ ಮಾಡಿದೆ. ಅದಕ್ಕೆ ಸೈಲೆಂಟ್ ಆಗಿದ್ದೆ. ಇಲ್ಲಾಂದ್ರೆ ಫುಲ್ ಇಂಗ್ಲಿಷೇ ಬರ್ತಾ ಇತ್ತು. ವಂಡರ್ಫುಲ್ ಆಗಿರೋ ಇವತ್ತಿನ ಈ ಒಂದು ಟ್ರ್ಯಾಪ್ ನಲ್ಲಿ ಮುಗಿಸ್ತಾ ಮುಂದಿನ ಸಕ್ಕದಾಗಿರೋ ಟ್ರ್ಯಾಪ್ ಅಲ್ಲಿ ನಾನು ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರೆ ನಗ್ತಾರೆ. ಯಾಕಂದ್ರೆ ನಗೋದು ಭೋಗ, ನಗ್ಸೋದು ಯೋಗ, ನಗ್ದಿದ್ರೆ ಬರುತ್ತೆ ರೋಗ. ಅದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ ಆರ್.ಜೆ. ಸುನಿಲ್ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ R.J. Sunil Prank Calls.